ಬಿಬಿಎಂಪಿ ಕಮಿಷನರ್ ಸಾಹೇಬ್ರೆ, ನಿಮ್ಮ ತಲೆ ಮೇಲಿದೆ ಬಹುದೊಡ್ಡ ಅಪಾಯ. ನೀವು ನಿಮ್ಮ ಸ್ಟಾಫ್ ಕೊಡೋ ಜಾಗವೇ ಡೆಡ್ಲಿ ಡೇಂಜರ್. ನೀವು ಮತ್ತು ನಿಮ್ಮ ಸ್ಟಾಫ್ಗಳು ಕೂರೋ ಜಾಗ ಇದೆಯಲ್ಲ, ಡೆಡ್ಲಿ ಡೇಂಜರ್. ಅದು ನೀವು ನಿಮ್ಮ ಸಿಬ್ಬಂದಿಗಳು ಕೂರೋ ಜಾಗವೇ ಡೆಡ್ಲಿ ಡೇಂಜರ್. ಬಿಬಿಎಂಪಿ ಆಯುಕ್ತರ ಆಡಳಿತ ಕಚೇರಿಯ ಡೇಂಜರ್ ಸ್ಟೋರಿ ಇದು. ನಿಮ್ಮ ಆಡಳಿತ ಕಚೇರಿ ಕಟ್ಟಡ ಎಷ್ಟು ಡೇಂಜರ್ ಅಂತ ಇಲ್ಲೊಮ್ಮೆ ನೋಡಿ. ನಿಮ್ಮದೇ ಬಿಲ್ಡಿಂಗಿಗೆ ಇಲ್ಲವೇ ಇಲ್ಲ ಯಾವುದೇ ಗ್ಯಾರಂಟಿ. ಊರು ತುಂಬ ಮಾತನಾಡ್ತೀರಿ ನಿಮ್ಮ ಕಟ್ಟಡಗಳ ಬಗ್ಗೆ ಸೇಫ್ಟಿ ಅಂತ. ಸ್ವಲ್ಪ ಯಾಮಾರಿದ್ರು ಹಲವು ಪ್ರಾಣಕ್ಕೆ ಕುತ್ತು ತರೋದು ಪಕ್ಕ. ಕಮಿಷನರ್ ಸಾಹೇಬ್ರೆ, ನಿಮ್ಮದೇ ಕಟ್ಟಡದ ಅವಶೇಷಗಳನ್ನು ಒಂದ್ಸತಿ ನೋಡಿ. ಬಿಬಿಎಂಪಿ ಕಮಿಷನರ್ ಸಾಹೇಬ್ರೆ, ನಿಮ್ಮ ತಲೆ ಮೇಲಿದೆ ಅಪಾಯ. ನೀವು ನಿಮ್ಮ ಸ್ಟಾಫ್ ಕೂರೋ ಜಾಗವೇ ಡೆಡ್ಲಿ ಡೇಂಜರ್. ನಿಂತ್ಕೊಳ್ಳಕ್ಕೆ ಗಟ್ಟಿ ಮುಟ್ಟು ಕಾಲಿದ್ದವನ್ ತಾನೇ ಇತರರ ಕಾಲ್ಗಳ ಬಗ್ಗೆ ಮಾತನಾಡಬೇಕು. ನಿಮ್ಮ ಕಾಲುಗಳೇ ನೆಟ್ಟಗಿಲ್ಲ, ನಡುಗ್ತಿದೆ. ಯಾವಾಗ ಬೇಕಾದರೂ ನಿಮ್ಮ ಆ ಕಾಲು ಬೀಳಬಹುದು ಅನ್ನೋ ಥರದಲ್ಲಿದೆ. ಬಿಬಿಎಂಪಿ ಆಯುಕ್ತರ ಆಡಳಿತ ಕಚೇರಿಯ ಡೇಂಜರ್ ಸ್ಟೋರಿ ಇದು. ನೀವು ಮತ್ತು ನಿಮ್ಮ ಸ್ಟಾಫ್ಗಳು ಕೂತ್ಕೊಳ್ಳುವಂತಹ ಚೇರೆ ಗಟ್ಟಿಗಿಲ್ಲ. ನಿಮ್ಮ ಆಡಳಿತ ಕಚೇರಿ ಕಟ್ಟಡ ಎಷ್ಟು ಡೇಂಜರ್ ಅಂತ ಇಲ್ಲೊಮ್ಮೆ ನೋಡಿ. ಅತ್ಯಂತ ಅಪಾಯದ ಅಂಚಿನಲ್ಲಿದೆ. ನಿಮ್ಮದೇ ಬಿಲ್ಡಿಂಗಿಗೆ ಇಲ್ಲವೇ ಇಲ್ಲ ಯಾವುದೇ ಗ್ಯಾರಂಟಿ. ಸ್ವಲ್ಪ ಯಾಮಾರಿದ್ರೂ ಹಲವು ಪ್ರಾಣಕ್ಕೆ ಕುತ್ತು. ನಿಜಕ್ಕೂ ಕೂಡ ನಿಮ್ಮ ಬಿಲ್ಡಿಂಗನ್ನು ಮತ್ತಷ್ಟು ಸೇಫ್ಟಿ ಮಾಡ್ಕೊಳ್ಳಿ. ನಿಮ್ಮ ಬಿಲ್ಡಿಂಗಿಗೆ ಯಾವುದೇ ಗ್ಯಾರಂಟಿ ಇಲ್ಲ ಅನ್ನೋ ಥರ ಭಾಸವಾಗ್ತಾ ಇದೆ. ನಿಮ್ಮ ಆಡಳಿತ ಕಚೇರಿ ಕಟ್ಟಡ ಎಷ್ಟು ಡೇಂಜರ್ ಅಂತ ನಾವು ತೋರಿಸ್ತೀವಿ. ನಿಮ್ಮದೇ ಬಿಲ್ಡಿಂಗಿಗೆ ಇಲ್ಲವೇ ಇಲ್ಲ ಯಾವುದೇ ಗ್ಯಾರಂಟಿ. ಸ್ವಲ್ಪ ಯಾಮಾರಿದ್ರೂ ಹಲವು ಪ್ರಾಣಕ್ಕೆ ಕುತ್ತು ತರೋದು ಪಕ್ಕ. ಕಮಿಷನರ್ ಸಾಹೇಬ್ರೆ, ನಿಮ್ಮದೇ ಕಟ್ಟಡದ ಅವಶೇಷಗಳನ್ನು ನೋಡಿ. ಎಸ್, ಬೆಂಗಳೂರು ಉದ್ಧಾರ ಮಾಡ್ತಿರೋ ಬಿಬಿಎಂಪಿ ಕಚೇರಿ ಕಟ್ಟಡವೇ ಡೇಂಜರ್ ಅಂಚಿನಲ್ಲಿದೆ. 1880ರ ದಶಕದಲ್ಲಿ ನಿರ್ಮಾಣ ಆದ ಕಟ್ಟಡ ಈಗ ಬೀಳೋ ಸಾಧ್ಯತೆ. ಬಿಬಿಎಂಪಿ ಕೇಂದ್ರ ಕಚೇರಿಯ ಕಲ್ಲಿನ ಕಟ್ಟಡದ ವಾಲ್ ಪ್ಲೇಟ್ ಬಿರುಕು. ಕಟ್ಟಡದ ಹಿಂಭಾಗದಲ್ಲಿರೋ ವಾಲ್ ಪ್ಲೇಟ್ ಸಂಪೂರ್ಣ ಹಾಳಾಗಿದೆ. ನಿತ್ಯವೂ ನೂರಾರು ಜನ ಓಡಾಡೋ ಜಾಗದಲ್ಲೇ ಆತಂಕ. ಬಿಬಿಎಂಪಿ ಕೇಂದ್ರ ಕಚೇರಿಗೆ ಅಧ್ವಾನ ಆದರೂ ಸರಿ ಮಾಡಿಸೋರಿಲ್ಲ. ದುರಸ್ತಿ ಸರಿಪಡಿಸುವಂತೆ ಮನವಿ ಮಾಡಿದ್ರು ಹಿರಿಯ ಅಧಿಕಾರಿಗಳು ಡೋಂಟ್ ಕೇರ್. ಮಳೆ ಹೆಚ್ಚಾಗ್ತಿರೋ ಕಾರಣ ದುರಸ್ತಿಯಲ್ಲಿರೋ ವಾಲ್ ಪ್ಲೇಟ್ ಬೀಳುವ ಆತಂಕದಲ್ಲಿದೆ. ಬೆಂಗಳೂರು ಉದ್ಧಾರ ಮಾಡೋದಕ್ಕೆ ಹೊರಟಿರತಕ್ಕಂತಹ ಕಮಿಷನರ್ ಸಾಹೇಬ್ರೆ, ನೀವು ದಿನನಿತ್ಯ ಕೂತ್ಕೊಳ್ಳುವಂತಹ ಕಟ್ಟಡವೇ ನೆಟ್ಟಿಗಿಲ್ಲ. ಬಾರ್ ಮಾಲೀಕ, ಬಾರ್ ಅಂಗಡಿಯ ಕ್ಯಾಶಿಯರ್ ಕೂತುಕೊಳ್ಳುವ ಜಾಗದಲ್ಲಿ ಕ್ಯಾಶಿಯರ್ ಕುಡುಕನಾಗಬಾರ್ದಂತೆ. ಕುಡುಕನಾದರೆ ವ್ಯವಹಾರ ಮಾಡೋದಕ್ಕಾಗಲ್ಲ. ನಾನು ಯಾಕೆ ಈ ಉದಾಹರಣೆ ಹೇಳಿದೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣುವ ಕಟ್ಟಡದ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು. ಇಲ್ಲದಲೇ ಇದ್ರೆ ನಿಮಗೆ ಪರವಾನಗಿ ಕೊಡಲ್ಲ, ನಿಮ್ಮ ಕಟ್ಟಡವನ್ನು ಧ್ವಂಸ ಮಾಡ್ತೀವಿ ಅಂತ ಹೇಳಿ ಇದೇ ಬಿಬಿಎಂಪಿ ಆದೇಶ ಹೊರಡಿಸಿದ್ದು. ಆ ಬಿಬಿಎಂಪಿ ಕಟ್ಟಡ ನಿರ್ಮಾಣ ಆಗಿರೋದು 1880ರಲ್ಲಿ. ಎಷ್ಟು ವರ್ಷ ಆಯಿತು? ಒಂದು ಕಟ್ಟಡಕ್ಕೆ ಇಷ್ಟಂತ ಆಯುಷ್ಯ ನಿಗದಿ ಆಗಿರುತ್ತೆ ಬಿಬಿಎಂಪಿ ಕಡೆಯಿಂದ. 50 ವರ್ಷನೋ 100 ವರ್ಷನೋ. ಬ್ರಿಟಿಷ್ ಕಾಲದಲ್ಲಿ 100-120 ವರ್ಷ ಆಯುಷ್ಯ ಇತ್ತು. ಅದಕ್ಕೊಂದು ನಿಗದಿ ಮಾಡಲಾಗುತ್ತೆ. ಅದಾದ ನಂತರ ಅದನ್ನು ಕೆಡವಬೇಕು, ಬೇರೆಯೇ ಕಟ್ಟಬೇಕು. ಅದರ ಫೌಂಡೇಶನ್ಗೆ ಇಷ್ಟೇ ಗ್ಯಾರಂಟಿ ಅನ್ನೋದು ದಾಖಲಾಗಿರುತ್ತೆ. ಅದರ ಪಿಲ್ಲರ್ಗಳಿಗೆ ಇಷ್ಟೇ ವರ್ಷ ಆಯುಷ್ಯ ಅನ್ನೋದು ಕೂಡ ದಾಖಲಾಗಿರುತ್ತೆ. ಹಾಗಾಗಿ ಇದು ಪುರಾತನ ಕಟ್ಟಡ. ಅದು ಪುರಾತತ್ವ ಇಲಾಖೆಯವರಿಗೆ ಗೊತ್ತಾದರೆ ಅಲ್ಲೇ ರೂಮ್ ಮಾಡ್ಕೋತಾರೆ. ಹಾಗಾಗಿ ಪ್ರಾಚೀನ ಕಟ್ಟಡವನ್ನು ಕೆಡವಿ ನೋಡಿ. ಆ ದೃಶ್ಯದಲ್ಲಿ ನಿಮಗೆ ಝೂಮಲ್ಲಿ ತೋರಿಸ್ತಾ ಇದ್ದೀವಿ, ಬಿರುಕು ಬಿಟ್ಟಿದೆ. ಆ ದೃಶ್ಯವನ್ನು ನೋಡಿ. ಅತ್ಯಂತ ಪುರಾತನ ಕಟ್ಟಡ ಅನ್ನೋ ಥರ ಭಾಸವಾಗ್ತಾ ಇದೆ. ಅತ್ಯಂತ ಪುರಾತನ ಕಟ್ಟಡ ಬಿರುಕು ಬಿಟ್ಟಿದೆ. ಅದನ್ನು ಕೆಡವಿ ಒಂದು ಹೊಸ ಕಟ್ಟಡ ಕಟ್ಟಿ ಅಲ್ಲಿ ನೂರಾರು ಜನ ಓಡಾಡ್ತಾರೆ. ನಿಮ್ಮ ಸ್ಟಾಫ್ಗಳೇ ಕೂತ್ಕೊಳ್ಳುವಂಥ ಕಟ್ಟಡ ಅದು. ಅದನ್ನು ಸರಿಪಡಿಸಿ ನೀವು ಮೊದಲು. ಅದರ ಆಧಾರ ಸ್ತಂಭವೇ ಬಿರುಕು ಬಿಟ್ಟಿರುವಾಗ ಇನ್ಯಾವ ಗ್ಯಾರಂಟಿ? ನೋಡಿ, ಆ ದೃಶ್ಯವನ್ನು ಗಮನಿಸಿ ನೀವು ಒಂದ್ಸತಿ. ಪುರಾತತ್ವ ಇಲಾಖೆಯವರ ಗಮನಕ್ಕೆ ಬಂದಿಲ್ವೇನೋ ಇದು. ಅತ್ಯಂತ ಪುರಾತನ ಕಟ್ಟಡ ಅನ್ನೋ ಥರ ಭಾಸವಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಗಟ್ಟಿಮುಟ್ಟಿದೆ ಅನ್ನೋದು ಆ ಬಿರುಕು ಬಿಟ್ಟಿರುವುದೇ ಸುಳಿವು ಕೊಡ್ತಾ ಇದೆ. ದಿನನಿತ್ಯ ನೂರಾರು ಜನ ಓಡಾಡ್ತಾರೆ, ಸಾರ್ವಜನಿಕರು. ದಿನನಿತ್ಯ ನೂರಾರು ಸಿಬ್ಬಂದಿಗಳು ಓಡಾಡುವಂತಹ ಜಾಗ. ನಾವು ಕೂತ್ಕೊಳ್ಳೋ ಜಾಗವೇ ನೆಟ್ಟಿಗಿಲ್ಲ ಅಂದಮೇಲೆ
ಊರಿಗೆಲ್ಲ ಬುದ್ಧಿ ಹೇಳೋದಕ್ಕೆ ಹೋಗೋದು ನಾವು. ನಿಮ್ಮ ಕಟ್ಟಡದ ಬಗ್ಗೆ ಗಮನ ಇರಲಿ, ನಿಮ್ಮ ಕಟ್ಟಡದ ಪರವಾನಗಿ ಮೇಲೆ ಗಮನ ಇರಲಿ, ನಿಮ್ಮ ಕಟ್ಟಡದ ಬೇಸ್ಮೆಂಟ್ ಮೇಲೆ ಗಮನ ಇರಲಿ. ಸ್ವತಃ ನಮ್ಮ ಕಟ್ಟಡನೇ ಬೀಳೋ ಸ್ಥಿತಿಯಲ್ಲಿದೆ. ನಾವಿನ್ನು ಯಾರಿಗೆ ಬುದ್ಧಿ ಹೇಳೋಣ? ಕಟ್ಟಡಗಳು ಬಿರುಕು ಬಿಟ್ಟಿದ್ದಾವೆ. ಪಿಲ್ಲರ್ಗಳಿಗೆ ಯಾವುದೇ ಗ್ಯಾರಂಟಿಗಳಿಲ್ಲ. ಕಟ್ಟಡದ ಯಾವುದೇ ಭಾಗದ ಗೋಡೆಗೂ ಕೂಡ ಗ್ಯಾರಂಟಿ ಇಲ್ಲ. ಯಾವಾಗ, ಯಾವ ಕ್ಷಣ, ಯಾವ ಘಳಿಗೆ ಬೇಕಾದರೂ ದುರಂತ ಒಂದು ಸಂಭವಿಸಬಹುದು. ಹಂಗೆ ಭಾಸ ಆಗ್ತಾ ಇದೆ. ದುರಂತ ಆಗಬಾರ್ದು, ದುರಂತ ಆಗಲೇಬಾರ್ದು ನಮ್ಮ ಇಚ್ಛೆ. ಆದರೆ ಆ ಕಟ್ಟಡಗಳನ್ನು ನೋಡ್ತಾ ಇದ್ರೆ ನಮಗೆ ಭಯ ಕಾಡ್ತಾ ಇದೆ ರೀ. ಸಾರ್ವಜನಿಕರು ತಿರುಗಾಡೋ ಜಾಗ ಅದು, ಸಿಬ್ಬಂದಿಗಳು ಇರತಕ್ಕಂತಹ ಜಾಗ ಅದು. BBMP ಕಮಿಷನರು ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಅಲ್ಲೇ ಡಿನ್ನರು ಬ್ರೇಕ್ಫಾಸ್ಟ್ ಮುಗಿಸ್ತಾರೆ. ಹೀಗೆಲ್ಲ ಇದ್ದಾಗ ದುರಂತ ಆಗಬಾರ್ದಲ್ಲ. ದುರಂತ ಆಗಬಾರ್ದು ಅಂದರೆ ಆ ಕಟ್ಟಡಕ್ಕೊಂದು ಬದಲಾವಣೆ ಬರಬೇಕು. ಆ ಕಟ್ಟಡ ಪುನಶ್ಚೇತನಗೊಳ್ಳಬೇಕು. ಅದನ್ನು ನೀವು ಕೆಡವುತ್ತೀರೋ ಅಥವಾ ಅದಕ್ಕೆ ಆಲ್ಟ್ರ್ ಮಾಡ್ತಿರೋ ಗೊತ್ತಿಲ್ಲ. ಆ ಕಟ್ಟಡ ಬಲಿಷ್ಠ ಕಟ್ಟಡ ಅನ್ನೋ ಥರ ಭಾಸವಾಗಬೇಕು. ಬಲಿಷ್ಠ ಕಟ್ಟಡವೇ ಆಗಿರಬೇಕು. ನಾವು ಮಾದರಿ ಆಗಬೇಕಲ್ಲ. BBMP ಮಾದರಿ ಆಗದೇ ಇದ್ದರೆ ನಾವು ಹೆಂಗೆ ಹೇಳೋಣ? ಜನರಿಗೆ ಸಲಹೆ ಹೆಂಗೆ ಕೊಡೋಣ? ಜನರಿಗೆ ಬುದ್ಧಿ ಹೆಂಗೆ ಹೇಳೋಣ? ಸೊ ಕಟ್ಟಡದ ಅವಶೇಷಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಭಯ ಕಾಡ್ತಾ ಇದೆ. ಬೆಂಗಳೂರು ಉದ್ಧಾರ ಮಾಡ್ತಿರುವಂತಹ BBMP ಕಚೇರಿ ಕಟ್ಟಡವೇ ಡೇಂಜರ್ ಹಂತದಲ್ಲಿದೆ. 1880ರ ದಶಕದಲ್ಲಿ ನಿರ್ಮಾಣ ಆದಂಥ ಕಟ್ಟಡ ಈಗ ಬೀಳೋ ಸಾಧ್ಯತೆ. BBMP ಕೇಂದ್ರ ಕಚೇರಿಯ ಕಲ್ಲಿನ ಕಟ್ಟಡದ ವಾಲ್ ಪ್ಲೇಟ್ ಬಿರುಕು ಬಿಟ್ಟಿದೆ. ಕಟ್ಟಡದ ಹಿಂಭಾಗದಲ್ಲಿ ರೋ ವಾಲ್ ಪ್ಲೇಟ್ ಸಂಪೂರ್ಣ ಹಾಳಾಗಿದೆ. ನಿತ್ಯವೂ 100 ಜನ ಓಡಾಡುವಂತಹ ಜಾಗದಲ್ಲಿ ಆತಂಕ. BBMP ಕೇಂದ್ರ ಕಚೇರಿಯೇ ಅಧ್ವಾನ ಆದರೂ ಸರಿ ಮಾಡಿಸೋರಿಲ್ಲ. ದುರಸ್ತಿ ಸರಿಪಡಿಸುವಂತೆ ಮನವಿ ಮಾಡಿದ್ರು ಹಿರಿಯ ಅಧಿಕಾರಿಗಳು ಡೋಂಟ್ ಕೇರ್. ಮಳೆ ಹೆಚ್ಚಾಗ್ತಿರೋ ಕಾರಣ ದುರಸ್ತಿಯಲ್ಲಿರೋ ವಾಲ್ ಪ್ಲೇಟ್ ಬೀಳುವ ಆತಂಕವೂ ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.